ನನ್ನ ಮೂವರು ಕಲೀಗ್ಸ್ ಒಂದು ಅಭಿಷೇಕ್, ಚಂದ್ರು, ಅರವಿಂದ್. ಅಭಿಷೇಕ್ ಇನ್ನು ಜಾಯ್ನ್ ಆಗಬೇಕಷ್ಟೇ. ಚಂದ್ರು ಹೊಸ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡುತ್ತಾ ಹೈಕಮಾಂಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೊಂದು ಕಡೆ ಅರವಿಂದ್ ಅವರು ಇನ್ಸ್ಪೆಕ್ಟರ್ ಕುಮಾರ್ ಸಂಬಂಧಿಕರ ಡೀಲ್ ಹೇಗಿತ್ತು ಅನ್ನೋದರ ಬಗ್ಗೆ, ಮತ್ತು ಅಭಿಷೇಕ್ ರಾಜ್ಯಸಭೆಯಲ್ಲಿ ವಕ್ಫ್ ಬಿಲ್ ಪಾಸ್ ಬಗ್ಗೆ ಮಾತಾಡ್ತಾರೆ. ಹಾಗಿದ್ರೆ ನಿಮ್ಮ ಸಮಯ ಬಂದಾಗ ನಿಮ್ಮನ್ನ ಮಾತಾಡಿಸೋಣ. ಮೊದಲಿಗೆ ವಕ್ಫ್ ವಿಚಾರವನ್ನ ತಗೊಳ್ತಾ ಇದ್ದಾರೆ ಶ್ರೀಲಕ್ಷ್ಮಿ. ರಾಜ್ಯಸಭೆ ಪರೀಕ್ಷೆಯಲ್ಲೂ ಕೂಡ ವಕ್ಫ್ ಬಿಲ್ ಪಾಸ್ ಆಗಿದೆ. ರಾಜ್ಯಸಭೆಯಲ್ಲಿ ಏನಾಗುತ್ತೆ ಅಂತ ಸ್ವಲ್ಪ ಡೌಟ್ ಇತ್ತು, ಹಾಗಾಗಿ ರಾಜ್ಯಸಭೆಯಲ್ಲೂ ಅನಾಯಾಸವಾಗಿ ಪಾಸ್ ಆಗಿದೆ. ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ದೇಶ ಸಾಕ್ಷಿಯಾಗಿದೆ. ಪ್ರಧಾನಿ ಮೋದಿ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಸಕ್ಸಸ್ಫುಲ್ ಆಗಿದೆ. ವಕ್ಫ್ ತಿದ್ದುಪಡಿ ವಿಧೇಯಕದ ಪರವಾಗಿ 128 ಮತಗಳು, ವಕ್ಫ್ ತಿದ್ದುಪಡಿ ವಿಧೇಯಕದ ವಿರುದ್ಧವಾಗಿ 95 ಮತಗಳು. ಸುದೀರ್ಘ ಚರ್ಚೆ ನಡೆಯಿತು ರಾಜ್ಯಸಭೆಯಲ್ಲೂ ಕೂಡ. ದೇವೇಗೌಡರು ಕೂಡ ಮಾತನಾಡಿದ್ರು, ಅನೇಕರು ಮಾತನಾಡಿದ್ರು. ಒಟ್ಟಿನಲ್ಲಿ ಸುದೀರ್ಘ ಚರ್ಚೆಯ ಬಳಿಕ ವಿಧೇಯಕವನ್ನು ಅಂಗೀಕಾರ ಮಾಡಲಾಯಿತು. ಮೋದಿ ಸರ್ಕಾರ ಇತಿಹಾಸ ನಿರ್ಮಾಣ ಮಾಡಿದೆ ವಕ್ಫ್ ವಿಚಾರದಲ್ಲಿ. ಇನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಅಂಕಿತ ಮಾತ್ರ ಬಾಕಿ ಇರತಕ್ಕಂಥದ್ದು. ಅಂಕಿತ ಬಿದ್ರೆ ಅದು ಕಾಯ್ದೆ ಆಗತ್ತೆ, ಕಾನೂನಿನ ರೂಪವನ್ನು ಪಡ್ಕೊಳ್ಳುತ್ತೆ. ರಾಜ್ಯಸಭೆಯಲ್ಲಿ ಯಾವ ರೀತಿ ಸಬ್ಜೆಕ್ಟ್ ಟು ಕರೆಕ್ಷನ್ ಐಸ್ 128. Noes 95. Abstention 0. The bill is passed. ಇದ್ದದ್ದೇ ಅವರಿಗೆ 123 ತನಕ ಇತ್ತು. 127 ಇನ್ನು ಕೆಲವರು ಹಾಕಿದ್ದಾರೆ ಅಂತ ಆಯ್ತು ರಾಜ್ಯಸಭೆಯಲ್ಲಿ. ಪರ ಮತ್ತು ವಿರೋಧ ಒಂದಂತೂ ಈಗ ಅದು ಇನ್ನು ಒಂದು ಅಂಕಿತ ಹಾಕಿದ್ರೆ ಹೊಸ ಕಾರಣ ಆಗುತ್ತೆ. ವೀಕ್ಷಕರೇ, ನಾನು ಮೊನ್ನೆಯಿಂದ ನಿಮ್ಗೆ ಹೇಳ್ತಾ ಇದ್ದೆ, ಬಹಳ ತಿಕ್ಕಲಾಟ ಇದ್ದದ್ದು ಒಂದೇ ಸೆಕ್ಷನ್ 40 ವಿಚಾರ. 1995 ಅನಗತ್ಯವಾಗಿ ಅದನ್ನು ಸೇರಿಸಲಾಯಿತು. ಬಹುಶಃ ಮುಸ್ಲಿಮರು ಬಯಸಿದ್ರೋ ಇಲ್ಲೋ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಅದನ್ನೊಂದು ಮಾಡುತ್ತೆ, ಯಾಕಂದ್ರೆ ಬಾಬರಿ ಮಸೀದಿ ಮತ್ತು ರಾಮ ಜನ್ಮಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮುಸ್ಲಿಮರದ ವೋಟ್ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಸಿಕ್ಕಲ್ಲಿ ನೀವು ತಗೊಳ್ರಪ್ಪ ಅನ್ನೋ ರೀತಿಯಲ್ಲಿ ಮಾಡ್ತು. ನಂಬರ್ 1. ಎರಡನೇದು 2014 ಮನಮೋಹನ್ ಸಿಂಗ್ ಅವರು 123 ಜಾಗಗಳನ್ನ, ಆಮೇಲೆ ಅತಿ ಪ್ರತಿಷ್ಠಿತ ಜಾಗಗಳನ್ನ ಯಾರತ್ರ ಹೇಳದೆ ಕೇಳದೆ ಅದನ್ನ ಕೊಟ್ಬಿಟ್ರಲ್ಲ, ಅದು ದೊಡ್ಡ ಚರ್ಚೆಗೆ ಕಾರಣವಾಯಿತು. ಅದನ್ನೇ ಇವತ್ತು ತಿದ್ದುಪಡಿ ಮಾಡಿರುವಂತದ್ದು. ಅಂದ್ರೆ ನೀವು ಅದನ್ನ ಮುಸ್ಲಿಮರೇ ಕೊಡಬೇಕು, ಆಮೇಲೆ ಚರ ಮತ್ತು ಸ್ಥಿರಾಸ್ತಿಗಳನ್ನ ಮಾತ್ರ ಕೊಡಬೇಕು, ಯಾವ್ಯಾವುದೋ ಜಾಗಗಳನ್ನು ಕೊಡುವ ಆಗಿಲ್ಲ ಅಂತೇಳಿ. ದೇಶದಲ್ಲಿ ವಕ್ಫ್ನ ಹೊಸ ಶಕೆ ಆರಂಭವಾಗಿದೆ. ರಾಜ್ಯಸಭೆಯಲ್ಲೂ ಕೂಡ ವಕ್ಫ್ ತಿದ್ದುಪಡಿ ಬಿಲ್ ಪಾಸ್ ಆಗಿದ್ದು ಮೋದಿ ಸರ್ಕಾರ ಇತಿಹಾಸ ನಿರ್ಮಾಣ ಮಾಡಿದೆ. ಲೋಕಸಭೆಯಲ್ಲಾಯ್ತು, ರಾಜ್ಯಸಭೆಯಲ್ಲಾಯ್ತು, ಚರ್ಚೆಗಳಾಯ್ತು. ಆಮೇಲೆ ನಿಮ್ಗೆಲ್ಲ ಗೊತ್ತಿದೆ, ಅವತ್ತಿಂದ ಇವತ್ತಿನ ತನಕ ಎಲ್ಲಾ ವಿಧದಲ್ಲೂ ಕೂಡ ಆಯ್ತು. ಇವತ್ತು ಕಾನೂನಾಗಿದೆ. ಮೊದಲಿದ್ದಂತ ವಕ್ಫ್ ಬೋರ್ಡ್ ಇನ್ನು ಮುಂದೆ ಇರೋದಿಲ್ಲ. ಇನ್ನೇನಿದ್ರು ಕೂಡ ಉಮ್ಮೀದ್ ಆಕ್ಟ್ ಇರುತ್ತೆ. ಕೇಂದ್ರ ಸರ್ಕಾರ ಪಾಸ್ ಮಾಡಿದ ನಂತರ ರಾಜ್ಯ ಸರ್ಕಾರಗಳಂದ್ರೆ, ಯಾಕಂದ್ರೆ ಇಲ್ಲಿ ಅನೇಕ ಕಡೆ ವಿಜಯಪುರದಲ್ಲೆಲ್ಲ ಜಾಗಗಳನ್ನು ಕಬಳಿಸಲಾಗಿತ್ತು, ಮತ್ತೊಂದು ವಕ್ಫ್ ಜಾಗ ಅಂತ ಹೇಳಲಾಗಿತ್ತಲ್ಲ, ಅದೆಲ್ಲ ವಾಪಸ್ ಸಿಗತ್ತಾ? ಈ ಎಲ್ಲ ಕುತೂಹಲಗಳಿದೆ. ಎಲ್ಲದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮೇಲ್ಮನೆಯಲ್ಲೂ ಗೆದ್ದ ಪ್ರಧಾನಿ ಮೋದಿ. ರಾಜ್ಯಸಭೆಯಲ್ಲಿ ವಕ್ಫ್ ಮಸೂದೆ ಪಾಸ್. ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಭಾರತ ಸಾಕ್ಷಿಯಾಗಿದೆ. ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ 1995 ವಕ್ಫ್ ಮಸೂದೆ ಮೇಲ್ಮನೆಯಲ್ಲಿ ಪಾಸ್ ಆಗ್ತಿದ್ದಂತೆ ಸದಸ್ಯರು ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು. ಮೋದಿ ಸರ್ಕಾರ ಬಹುದೊಡ್ಡ ಸವಾಲು ಗೆದ್ದಂತಾಗಿದೆ. The eyes have it. The bill is passed. स्टैट्यूटरी रेजोल्यूशन श्री अमित शाह.
ವಕ್ಫ್ ತಿದ್ದುಪಡಿ ವಿಧೇಯಕದ ಪರವಾಗಿ 128 ಮತಗಳು ಚಲಾವಣೆಯಾದವು. ಬಿಲ್ ವಿರುದ್ಧ 95 ಮತಗಳು ಚಲಾವಣೆ ಆಗಿವೆ. ಸುದೀರ್ಘ ಚರ್ಚೆ ಬಳಿಕ ವಿಧೇಯಕ ಅಂಗೀಕಾರ ಮಾಡಲಾಯಿತು. ವಿಪಕ್ಷಗಳ ಎಲ್ಲಾ ತಿದ್ದುಪಡಿ ಪ್ರಸ್ತಾಪಗಳು ತಿರಸ್ಕೃತವಾಗಿವೆ. ಲೋಕಸಭೆಯಲ್ಲಿ ಈ ಮಸೂದೆಗೆ 288 ಮತಗಳು ಹಾಗೂ ಇದರ ವಿರುದ್ದವಾಗಿ 232 ಮತಗಳು ಬಂದಿದ್ದವು. ಲೋಕಸಭೆ ಮತ್ತು ರಾಜ್ಯಸಭೆಗಳೆರಡರಲ್ಲೂ ಅಂಗೀಕಾರಗೊಂಡಿರುವ ವಕ್ಫ್ ತಿದ್ದುಪಡಿ ಮಸೂದೆ ರಾಷ್ಟಪತಿಗಳ ಅಂಕಿತಕ್ಕೆ ರವಾನೆಯಾಗಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಈ ಮಸೂದೆಗೆ ಅಂಕಿತ ಹಾಕಿದ ನಂತರ ಈ ಕುರಿತು ಅಧಿಕೃತ ಸರ್ಕಾರಿ ಅಧಿಸೂಚನೆ ಪ್ರಕಟವಾಗಲಿದೆ. ರಾಜ್ಯಸಭೆ ಪರೀಕ್ಷೆಯಲ್ಲೂ ವಕ್ಫ್ ಪಾಸ್ ಆಗಿದ್ದು ಪ್ರಧಾನಿ ಮೋದಿ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ವಕ್ಫ್ ಹೊಸ ಶಕೆ ಆರಂಭವಾಗಿದ್ದು ಮೋದಿ ಸರ್ಕಾರ ಇತಿಹಾಸ ನಿರ್ಮಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನನ್ನ 3 ಕಲೀಗ್ಸ್, ಒಂದು ಅಭಿಷೇಕ್, ಚಂದ್ರು, ಅರವಿಂದ್. ಅಭಿಷೇಕ್ ಇನ್ನು ಜಾಯ್ನ್ ಆಗಬೇಕಷ್ಟೇ. ಚಂದ್ರು ಹೊಸ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡುತ್ತಾ ಹೈಕಮಾಂಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೊಂದು ಕಡೆ ಅರವಿಂದ್ ಅವರು ಇನ್ಸ್ಪೆಕ್ಟರ್ ಕುಮಾರ್ ಸಂಬಂಧಿಕರ ಡೀಲ್ ಹೇಗಿತ್ತು ಅನ್ನೋದರ ಬಗ್ಗೆ, ಮತ್ತು ಅಭಿಷೇಕ್ ರಾಜ್ಯಸಭೆಯಲ್ಲಿ ವಕ್ಫ್ ಬಿಲ್ ಪಾಸ್ ಬಗ್ಗೆ ಮಾತಾಡ್ತಾರೆ. ಹಾಗಿದ್ರೆ ನಿಮ್ಮ ಸಮಯ ಬಂದಾಗ ನಿಮ್ಮನ್ನ ಮಾತಾಡಿಸೋಣ. ಮೊದಲಿಗೆ ವಕ್ಫ್ ವಿಚಾರವನ್ನ ತಗೊಳ್ತಾ ಇದ್ದಾರೆ ಶ್ರೀಲಕ್ಷ್ಮಿ. ರಾಜ್ಯಸಭೆ ಪರೀಕ್ಷೆಯಲ್ಲೂ ಕೂಡ ವಕ್ಫ್ ಬಿಲ್ ಪಾಸ್ ಆಗಿದೆ. ರಾಜ್ಯಸಭೆಯಲ್ಲಿ ಏನಾಗುತ್ತೆ ಅಂತ ಸ್ವಲ್ಪ ಡೌಟ್ ಇತ್ತು. ಹಾಗಾಗಿ ರಾಜ್ಯಸಭೆಯಲ್ಲೂ ಅನಾಯಾಸವಾಗಿ ನಂಬರ್ಸ್ ಇದೆ, ಅನಾಯಾಸವಾಗಿ ಪಾಸ್ ಆಗಿದೆ. ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ದೇಶ ಸಾಕ್ಷಿಯಾಗಿದೆ. ಪ್ರಧಾನಿ ಮೋದಿ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಸಕ್ಸಸ್ಫುಲ್ ಆಗಿದೆ. ವಕ್ಫ್ ತಿದ್ದುಪಡಿ ವಿಧೇಯಕದ ಪರವಾಗಿ 128 ಮತಗಳು, ವಕ್ಫ್ ತಿದ್ದುಪಡಿ ವಿಧೇಯಕದ ವಿರುದ್ದವಾಗಿ 95 ಮತಗಳು. ಸುದೀರ್ಘ ಚರ್ಚೆ ನಡೆಯಿತು ರಾಜ್ಯಸಭೆಯಲ್ಲೂ ಕೂಡ. ದೇವೇಗೌಡರು ಕೂಡ ಮಾತನಾಡಿದ್ರು, ಅನೇಕರು ಮಾತನಾಡಿದ್ರು. ಒಟ್ಟಿನಲ್ಲಿ ಸುದೀರ್ಘ ಚರ್ಚೆಯ ಬಳಿಕ ವಿಧೇಯಕವನ್ನು ಅಂಗೀಕಾರ ಮಾಡಲಾಯಿತು. ಮೋದಿ ಸರ್ಕಾರ ಇತಿಹಾಸ ನಿರ್ಮಾಣ ಮಾಡಿದೆ ವಕ್ಫ್ ವಿಚಾರದಲ್ಲಿ. ಇನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅವರ ಅಂಕಿತ ಮಾತ್ರ ಬಾಕಿ ಇರತಕ್ಕಂಥದ್ದು. ಅಂಕಿತ ಬಿದ್ರೆ ಅದು ಕಾಯ್ದೆ ಆಗತ್ತೆ, ಕಾನೂನಿನ ರೂಪವನ್ನು ಪಡ್ಕೊಳ್ಳುತ್ತೆ. ರಾಜ್ಯಸಭೆಯಲ್ಲಿ ಯಾವ ರೀತಿ subject to correction, ayes 128. Noes 95. Abstention 0. The bill is passed. ಇದ್ದದ್ದೇ ಅವರಿಗೆ 123 ತನಕ ಇತ್ತು. 127 ಇನ್ನು ಕೆಲವರು ಹಾಕಿದ್ದಾರೆ ಅಂತ ಆಯ್ತು ರಾಜ್ಯಸಭೆಯಲ್ಲಿ. ಪರ ಮತ್ತು ವಿರೋಧ ಒಂದಂತೂ ಈಗ ಅದು ಇನ್ನು ಒಂದು ಅಂಕಿತ ಹಾಕಿದ್ರೆ ಹೊಸ ಕಾರಣ ಆಗುತ್ತೆ. ವೀಕ್ಷಕರೇ, ನಾನು ಮೊನ್ನೆಯಿಂದ ನಿಮ್ಗೆ ಹೇಳ್ತಾ ಇದ್ದೆ, ಬಹಳ ತಿಕ್ಕಲಾಟ ಇದ್ದದ್ದು ಒಂದೇ ಸೆಕ್ಷನ್ 40 ವಿಚಾರ. 1995 ಅನಗತ್ಯವಾಗಿ ಅದನ್ನು ಸೇರಿಸಲಾಯಿತು. ಬಹುಶಃ ಮುಸ್ಲಿಮರು ಬಯಸಿದ್ರೋ ಇಲ್ಲೋ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಅದನ್ನೊಂದು ಮಾಡುತ್ತೆ. ಯಾಕಂದ್ರೆ ಬಾಬರಿ ಮಸೀದಿ ಮತ್ತು ರಾಮ ಜನ್ಮಭೂಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಸ್ಲಿಮರದ ವೋಟ್ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಸಿಕ್ಕಲ್ಲಿ ನೀವು ತಗೊಂಡ್ರಪ್ಪ ಅನ್ನೋ ರೀತಿಯಲ್ಲಿ ಮಾಡ್ತು. ನಂಬರ್ 1. ಎರಡನೇದು 2014 ಮನಮೋಹನ್ ಸಿಂಗ್ ಅವರು 123 ಜಾಗಗಳನ್ನ, ಆಮೇಲೆ ಅತಿ ಪ್ರತಿಷ್ಠಿತ ಜಾಗಗಳನ್ನ ಯಾರತ್ರ ಹೇಳದೆ ಕೇಳದೆ ಅದನ್ನ ಕೊಟ್ಬಿಟ್ರಲ್ಲ, ಅದು ದೊಡ್ಡ ಚರ್ಚೆಗೆ ಕಾರಣವಾಯಿತು. ಅದನ್ನ ಇವತ್ತು ತಿದ್ದುಪಡಿ ಮಾಡಿರುವಂತದ್ದು. ಅಂದ್ರೆ ನೀವು ಅದನ್ನ ಮುಸ್ಲಿಮರೇ ಕೊಡಬೇಕು, ಆಮೇಲೆ ಚರ ಮತ್ತು ಸ್ಥಿರಾಸ್ತಿಗಳನ್ನ ಮಾತ್ರ ಕೊಡಬೇಕು, ಯಾವ್ಯಾವುದೋ ಜಾಗಗಳನ್ನು ಕೊಡುವಾಗಿಲ್ಲ ಅಂತೇಳಿ. ದೇಶದಲ್ಲಿ ವಕ್ಫ್ನ ಹೊಸ ಶಕೆ ಆರಂಭವಾಗಿದೆ. ರಾಜ್ಯಸಭೆಯಲ್ಲೂ ಕೂಡ ವಕ್ಫ್ ತಿದ್ದುಪಡಿ ಬಿಲ್ ಪಾಸ್ ಆಗಿದ್ದು ಮೋದಿ ಸರ್ಕಾರ ಇತಿಹಾಸ ನಿರ್ಮಾಣ ಮಾಡಿದೆ. ಲೋಕಸಭೆಯಲ್ಲಾಯ್ತು, ರಾಜ್ಯಸಭೆಯಲ್ಲಾಯ್ತು, ಚರ್ಚೆಗಳಾಯ್ತು. ಆಮೇಲೆ ನಿಮಗೆಲ್ಲ ಗೊತ್ತಿದೆ, ಅವತ್ತಿಂದ ಇವತ್ತಿನ ತನಕ ಎಲ್ಲಾ ವಿಧದಲ್ಲೂ ಕೂಡ ಆಯ್ತು. ಇವತ್ತು ಕಾನೂನಾಗಿದೆ. ಮೊದಲಿದ್ದಂತ ವಕ್ಫ್ ಬೋರ್ಡ್ ಇನ್ನು ಮುಂದೆ ಇರೋದಿಲ್ಲ. ಇನ್ನೇನಿದ್ರು ಕೂಡ ಉಮ್ಮೀದ್ ಆಕ್ಟ್ ಇರುತ್ತೆ. ಕೇಂದ್ರ ಸರ್ಕಾರ ಪಾಸ್ ಮಾಡಿದ ನಂತರ ರಾಜ್ಯ ಸರ್ಕಾರಗಳಂದ್ರೆ, ಯಾಕಂದ್ರೆ ಇಲ್ಲಿ ಅನೇಕ ಕಡೆ ವಿಜಯಪುರದಲ್ಲೆಲ್ಲ ಜಾಗಗಳನ್ನು ಕಬಳಿಸಲಾಗಿತ್ತು, ಮತ್ತೊಂದು ವಕ್ಫ್ ಜಾಗ ಅಂತ ಹೇಳಲಾಗಿತ್ತಲ್ಲ, ಅದೆಲ್ಲ ವಾಪಸ್ ಸಿಗತ್ತಾ? ಈ ಎಲ್ಲ ಕುತೂಹಲಗಳಿದೆ. ಎಲ್ಲದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ.
ಗೆದ್ದ ಪ್ರಧಾನಿ ಮೋದಿ. ರಾಜ್ಯಸಭೆಯಲ್ಲಿ ವಕ್ಫ್ ಮಸೂದೆ ಪಾಸ್. ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಭಾರತ ಸಾಕ್ಷಿಯಾಗಿದೆ. ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ 1995ರ ವಕ್ಫ್ ಮಸೂದೆ ಮೇಲ್ಮನೆಯಲ್ಲಿ ಪಾಸ್ ಆಗ್ತಿದ್ದಂತೆ ಸದಸ್ಯರು ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು. ಮೋದಿ ಸರ್ಕಾರ ಬಹುದೊಡ್ಡ ಸವಾಲು ಗೆದ್ದಂತಾಗಿದೆ. The ayes have it. The ayes have it. The bill is passed. स्टैट्यूटरी रेजोल्यूशन श्री अमित शाह. ವಕ್ಫ್ ತಿದ್ದುಪಡಿ ವಿಧೇಯಕದ ಪರವಾಗಿ 128 ಮತಗಳು ಚಲಾವಣೆಯಾದವು. ಬಿಲ್ ವಿರುದ್ಧ 95 ಮತಗಳು ಚಲಾವಣೆ ಆಗಿವೆ. ಸುದೀರ್ಘ ಚರ್ಚೆ ಬಳಿಕ ವಿಧೇಯಕ ಅಂಗೀಕಾರ ಮಾಡಲಾಯಿತು. ವಿಪಕ್ಷಗಳ ಎಲ್ಲಾ ತಿದ್ದುಪಡಿ ಪ್ರಸ್ತಾಪಗಳು ತಿರಸ್ಕೃತವಾಗಿವೆ. ಲೋಕಸಭೆಯಲ್ಲಿ ಈ ಮಸೂದೆಗೆ 288 ಮತಗಳು ಹಾಗೂ ಇದರ ವಿರುದ್ದವಾಗಿ 232 ಮತಗಳು ಬಂದಿದ್ದವು. ಲೋಕಸಭೆ ಮತ್ತು ರಾಜ್ಯಸಭೆಗಳೆರಡರಲ್ಲೂ ಅಂಗೀಕಾರಗೊಂಡಿರುವ ವಕ್ಫ್ ತಿದ್ದುಪಡಿ ಮಸೂದೆ ರಾಷ್ಟಪತಿಗಳ ಅಂಕಿತಕ್ಕೆ ರವಾನೆಯಾಗಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಈ ಮಸೂದೆಗೆ ಅಂಕಿತ ಹಾಕಿದ ನಂತರ ಈ ಕುರಿತು ಅಧಿಕೃತ ಸರ್ಕಾರಿ ಅಧಿಸೂಚನೆ ಪ್ರಕಟವಾಗಲಿದೆ. ರಾಜ್ಯಸಭೆ ಪರೀಕ್ಷೆಯಲ್ಲೂ ವಕ್ಫ್ ಪಾಸ್ ಆಗಿದ್ದು ಪ್ರಧಾನಿ ಮೋದಿ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ವಕ್ಫ್ ಹೊಸ ಶಕೆ ಆರಂಭವಾಗಿದ್ದು ಮೋದಿ ಸರ್ಕಾರ ಇತಿಹಾಸ ನಿರ್ಮಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.